ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರ ಲಾಗ್ಸ್ ಇನ್ ಕನ್ನಡ. ಇವತ್ತು ಗುರುವಾರದ ದಿನದ ಲಾಗ್ ಆಗಿರುತ್ತೆ. ಇವತ್ತು ಈ ಲಾಗ್ ಬಂದು ತುಂಬಾ ಮೋಟಿವೇಶನಲ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಈ ಲಾಗ್ ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಪ್ಲೀಸ್ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತು ಬೆಳಗ್ಗೆ ಅಲಾರಾಮ್ ಕೂಗ್ತಿದ್ದಂತೆ ಮನಸ್ಸಿನಲ್ಲಿ ಮೊದಲನೇ ಆಲೋಚನೆ ನನಗೆ ಬಂದಿದ್ದು ಇವತ್ತಿನ ದಿನನ ಹೇಗೆ ಬೆಸ್ಟ್ ಮಾಡಬೇಕು ಅನ್ನೋದು. ಹಾಗೆ ಬೆಸ್ಟ್ ಮಾಡೋದು ಕೂಡ ನನ್ನ ಕೈನಲ್ಲೇ ಇದೆ ಅನ್ನೋದು. ಹಾಗೆ ಎದ್ದು ಮಕ್ಕಳು ಲಂಚ್ ಬಾಕ್ಸ್ಗಾಗಿ ಅವರ ಫೇವ್ರೆಟ್ ಚಿತ್ರಾನ್ನ ಮಾಡೋಕೆ ಅಂತ ಕಿಚನ್ಗೆ ಓಡಿದೆ. ಹೊರಗಡೆ ಗಾಳಿ ಚಳಿ ತುಂಬಾ ಇದೆ, ಆದ್ರೂ ಮನ್ಸಲ್ಲಿ ಒಂಥರ ಹೀಟು. ನನಗಿನ್ನೂ ಮಾಡ್ಬೇಕಾಗಿರೋಂಥ ಕೆಲಸಗಳು, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಬದುಕು, ಇದೇ ನನ್ನ ಕೆಲಸಗಳು. ಚಿತ್ರಾನ್ನದ ವಾಸನೆ ಅಡುಗೆ ಮನೆ ತುಂಬ ತುಂಬಿಕೊಂಡಾಗ ಮನಸ್ಸಿನಲ್ಲಿ ಒಂದು ಸಂತೋಷ. ಎಷ್ಟೇ ಬ್ಯುಸಿ ಇದ್ರೂ ಮಕ್ಕಳಿಗೆ ತಿನ್ನೋಕೆ ಅಂತ ರುಚಿಯಾದ ಆಹಾರ ಕೊಡೋ ಕ್ಷಣ, ಅದೇ ನಮ್ಮ ದಿನನಿತ್ಯದ ಗೆಲುವು, ದೈನಂದಿನ ಗೆಲುವು ಅಂತ ಹೇಳ್ಬೋದು. ಇನ್ನು ಮಕ್ಕಳಿಗೆ ಬ್ಯಾಗ್ ಎಲ್ಲ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಿ ಸ್ಕೂಲಿಗೆ ಬಿಡೋಕೆ ಅಂತ ಬೈಕ್ ಇಡ್ಸೋ ಕ್ಷಣದಲ್ಲಿ ಇವತ್ತು ಚೆನ್ನಾಗಿ ಆಡ್ರಿ, ಓದ್ರಿ, ಜಾಗ್ರತೆ, ಇದು ಹೇಳೋದು ನಮ್ಮ ದಿನವನ್ನ ಶುರು ಮಾಡುವ ಆ ಮಧುರ ರಿಚುವಲ್. ಇಡೀ ದಿನ ಮನೆ ಕೆಲಸ, ಜವಾಬ್ದಾರಿ ಎಲ್ಲದ್ರ ನಡುವೆನೂ ಸಂಜೆ ಆಗೋ ವೇಳೆಗೆ ಸ್ವಲ್ಪ ಸಮಯ ಕೂಡ ನಮ್ಮ ಕೈಗೆ ಸಿಗುತ್ತೆ. ಇದು ಇಲ್ಲಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೇನೆ. ಗುರುವಾರದ ಸಂಜೆ ಅಂದರೆ ಮತ್ತೊಂದು ವಿಶಿಷ್ಟ ಎನರ್ಜಿ. ಯಾಕೆಂದರೆ ನಾಳೆ ಶುಕ್ರವಾರ, ಮನೆಗೆ ತಾಜಾ ವಾತಾವರಣ ಬೇಕಲ್ವೇ. ಸೊ ಪೂಜೆ ಮನೆ ಸ್ವಚ್ಛವಾಗಿರಬೇಕು, ದೇವ್ರ ಮನೆ ತೊಳಿಬೇಕು. ಅದಕ್ಕಾಗಿ ಹೃದಯದಿಂದಲೇ ಕ್ಲೀನಿಂಗ್ನ ಶುರು ಮಾಡಿದ್ರೆ ಹೇಗಿರುತ್ತಲ್ವಾ. ಇನ್ನು ನಾನು ಪೂಜಾ ಸಾಮಾನ ತೊಳಿಬೇಕಾದ್ರೆ ಒಂದು ವಿಚಾರ ನನ್ನ ಮನಸ್ಸಲ್ಲಿ ಬಂದಿದ್ದು, ಸ್ವಚ್ಛತೆ ಅಂದರೆ ಕೇವಲ ಮನೆದು ಮಾತ್ರ ಅಲ್ಲ, ಮನಸ್ಸನ್ನು ಕೂಡ ಕ್ಲೀನ್ ಮಾಡೋದು ತುಂಬ ಅಗತ್ಯ. ಹಳೆಯ ಚಿಂತೆಗಳು, ಒತ್ತಡ, ನಕಾರಾತ್ಮಕತೆ, ಅನಗತ್ಯ ರೋಗ, ದ್ವೇಷ ಇವೆಲ್ಲವನ್ನು ತೊಳೆಯುವ ಕೆಲಸನ ನಾವೇ ಮಾಡಬೇಕು. ಪ್ರತಿ ಗುರುವಾರ ನಾವು ಒಂದು ಹೊಸ ಶುರುವಾಗುವಂಥ ದಿನಕ್ಕೆ ಸಿದ್ಧಗೊಳ್ತೇವೆ. ಶುಕ್ರವಾರ ಆಶಯ ದಿನ, ಹಾರ್ವೆಸ್ಟ್ ದಿನ, ಪಾಸಿಟಿವಿಟಿಯ ದಿನ ಅಂತಲೇ ಹೇಳ್ಬೋದು. ಅದರಲ್ಲೂ ನನಗಂತೂ ಇವತ್ತು ನಾನು ಪೂಜಾ ಸಾಮಗ್ರಿನ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಒಂದು ಲಿಕ್ವಿಡ್ನಲ್ಲಿ ನೆನೆಸಿಟ್ಟಿದೆ. ಏನಿಲ್ಲ, ಸಿಂಪಲ್ಲು. ಆ ಲಿಕ್ವಿಡ್ಗೆ ನಾನಿಲ್ಲಿ ಸಿಟ್ರಿಕ್ ಆಸಿಡ್ಡು, ಹಾಗೆ ಏನು ಪಾತ್ರೆ ತೊಳೆಯೋ ಲಿಕ್ವಿಡ್ ಬರುತ್ತೆ ಅಲ್ವಾ, ವಿಮ್ ಜೆಲ್ನ ನಾನು ಬಳಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಲೆಮನನ್ನು ಹಾಕಿ ನಾನು ಲಿಕ್ವಿಡ್ ಮನೆಯಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀನಿ. ನಾನು ಇದನ್ನ ಒಂದ್ಸಲ ಮಾಡಿಟ್ಕೊಂಡ್ರೆ ಒಂದು ಎರಡರಿಂದ 3 ತಿಂಗಳು ಉಪಯೋಗಿಸ್ಕೊತೀನಿ. ಅದ್ರಲ್ಲಿ ಅದನ್ನ ನೆನೆಸಿಟ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಪೀತಾಂಬರಿ, ಇಲ್ಲಾಂದ್ರೆ ಬರೀ ಸಬ್ಬಿನ ಪೌಡರ್ನು ಕೂಡ ಹಾಕಿ ತೊಳ್ಕೊಬೋದು. ಈ ರೀತಿ ತೊಳೆಯೋದ್ರಿಂದ ಪೂಜಾ ಸಾಮಾನು ಕೂಡ ತುಂಬಾನೇ ಫಳ 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 ಅಂತ ಹೊಳಿತಾ ಇರುತ್ತೆ. ನಾನು ಕ್ಲೀನ್ ಮಾಡ್ಕೊಳ್ಳೋದು ಇಷ್ಟೇನೆ. ಪ್ರತಿ ಸರ್ತಿ ಒಂದೊಂಥರ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇವತ್ತು ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಒಂದ್ಸಲ ಮಾಡ್ಕೊತೀನಿ, ತುಂಬಾ ಟೈಮ್ ಕೊಟ್ಕೊಂಡು ಟೈಮ್ ಇದ್ದಾಗ ಆ ರೀತಿನೂ ಮಾಡ್ಕೊತೀನಿ. ಇನ್ನು ಸಾಯಂಕಾಲ ಡಿನ್ನರ್ಗಾಗಿ ನಾನು ಚಪಾತಿ ಮತ್ತೆ ಸೊಪ್ಪಿನ ಪಲ್ಯ ಮಾಡಿದಾಗ ಒಂದು ತೃಪ್ತಿ. ಬೇಸಿಕ್ ಫುಡ್ ಇರಬಹುದು, ಆದ್ರೆ ನಮ್ಮ ಕೈಯಿಂದ ಮಾಡಿದ ಆಹಾರ ನಮ್ಮ ಮನೆಯವ್ರನ್ನ ಹೆಲ್ತ್ ಒಳಗೆ ಇಡುವಂತ ಶಕ್ತಿ ಅದರಲ್ಲಿರುತ್ತೆ. ಈ ಎಲ್ಲಾ ಕೆಲಸಗಳ ಮಧ್ಯೆ ನಾವು ಹೆಂಗಸರು, ಅಮ್ಮಂದಿರು, ಮನೆ ಮಂದಿಯ ಒಂದ್ ಸತ್ಯನ ಮರ್ತೇ ಬಿಟ್ಟಿರ್ತೀವಿ. ನಾವ್ ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದೀವಿ ಅನ್ನೋ ಸತ್ಯ. ಪ್ರತಿದಿನ ಬೆಳಗ್ಗೆ ಮಕ್ಕಳನ್ನ ಸ್ಟಾರ್ಟ್ ಮಾಡಿಸೋದು, ಅವ್ರ ಲಂಚು, ನಮ್ಮ ಮನೆ ಕೆಲಸ, ನಮ್ ಕೆಲ್ಸ, ಅದ್ರ ಮಧ್ಯೆ ನಮ್ಮ ಸಣ್ಣ ಸಣ್ಣ ಗುರಿಗಳನ್ನ ಸಾಧಿಸೋದು, ಇವೆಲ್ಲ ಎಷ್ಟೋ ಮೌಲ್ಯವಾದದ್ದು ಅಲ್ವಾ. ಜೀವನ ಅನೇಕ ಬಾರಿ ಹೇಳುತ್ತೆ, ನೀನು ಮಾಡುವ ಕೆಲಸಕ್ಕೆ ಬೆಲೆ ಕೊಡದೇ ಇರೋರು ತುಂಬಾ ಜನ ಹೊರಗಡೆ ಇದ್ದಾರೆ. ಆದ್ರೆ ನಿನಗೂ ನಿನ್ನ ಕೆಲಸಕ್ಕೆ ಮೌಲ್ಯ ಕೊಡೋದನ್ನ ನೀನು ಕಲಿಬೇಕು ಅನ್ನೋದು ಜೀವನ ತುಂಬಾ ಸರ್ತಿ ಹೇಳುತ್ತೆ. ಹೌದು, ಗುರುವಾರ ಬ್ಯುಸಿ ದಿನ, ಆದ್ರೂ ಒಂದ್ ಕ್ಷಣ ನಿಂತು ನಿನ್ನನ್ನ ನೀನೇ ಪ್ರಶಂಸಿಸು. ನೀನ್ ಚೆನ್ನಾಗಿ ಮಾಡ್ತಾ ಇದೀಯಾ ಅಂತ ಹೇಳ್ಕೊ. ನಾಳೆ ಶುಕ್ರವಾರ, ಹೊಸ ಬೆಳಕು, ಹೊಸ ಎನರ್ಜಿ. ಪ್ರಾರ್ಥನೆ ಮಾಡುವ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ, ಇನ್ನೂ ಪಾಸಿಟಿವ್ ಆಗಿರೋದಕ್ಕೆ ಇದು ಸರಿಯಾದ ಸಮಯ. ಈ ಬ್ಲಾಗ್ ಮೂಲಕ ನಾನು ಹೇಳ್ಬೇಕಾದ್ದು ಒಂದೇ ಒಂದು, ನಮ್ಮ ದಿನಚರಿ ಎಷ್ಟು ಸಿಂಪಲ್ ಆಗಿದ್ರು ಆ ಸಿಂಪ್ಲಿಸಿಟಿಯಲ್ಲಿ ಅಸಾಧಾರಣ ಶಕ್ತಿ ಇದೆ ಅನ್ನೋದು. ಇನ್ನಿಲ್ಲಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಸಣ್ಣದಾಗಿ ಹಚ್ಕೊಂಡಿದ್ದಾಯ್ತು. ಇವಾಗ ನಾನು ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಕಡಾಯಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಸಾಸಿವೆ, ಹಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ಇದೆರಡೂ ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಜೀರಿಗೆನ ಸೇರಿಸ್ಕೊಂಡು, ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಒಣಮೆಣಸಿನ್ಕಾಯಿ ಒಗ್ಗರಣೆ ಸೇರಿಸ್ಕೊಂಡಿದ್ದೀನಿ. ಇನ್ನು ಬೆಳ್ಳುಳ್ಳಿನ ನಾನು ಸೈಡಲ್ಲಿ ಗೆಜ್ಬಿಟ್ಟು ಹಾಕೊತಿದ್ದೀನಿ. ಬೆಳ್ಳುಳ್ಳಿನ ಈ ರೀತಿ ಗೆಜ್ಬಿಟ್ಟು ನಾವು ಯಾವುದೇ ಪಲ್ಯಗಳಿಗೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಆಹಾರ ಕೂಡ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಜಜ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಮತ್ತೆ ಹುರ್ಕೊತಾ ಇದ್ದೀನಿ. ಇವಾಗ ನಾನು ಹೆಚ್ಚಿಟ್ಕೊಂಡಿರೋವಂಥ ಸೊಪ್ಪನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕು. ಸೊಪ್ಪು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಫ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಒಂದು 2-3 ಸರ್ತಿ ಮಧ್ಯದಲ್ಲಿ ಲಿಡ್ನ ತೆಗೆದು ಮತ್ತೆ ಕ್ಲೋಸ್ ಮಾಡಿಲೆ, ಮತ್ತೆ ತೆಗೆದು ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ರೆ ಸೊಪ್ಪು ಕೂಡ ಬೆಂದೋಗ್ಬಿಡುತ್ತೆ. ಇದ್ರ ಮಧ್ಯದಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಕುದಿಸ್ಕೊತಾ ಇದ್ದೀನಿ. ಇವಾಗ ನಾನು ಚಪಾತಿ ಮಾಡ್ಕೊಳ್ಳೋದಕ್ಕೆ ಕಡಾಯಿನ ಇನ್ನೊಂದು ಕಡೆ ಎತ್ತಿಟ್ಬಿಟ್ಟು ಇವಾಗ ಒಂದು ಕಡೆ ತವನ ಇಟ್ಟು
ಪಲ್ಯಕ್ಕೋಸ್ಕರ ನಾನಿಲ್ಲಿ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿನ ತುರ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿನ ನಾವು ಫ್ರೆಶ್ ಆಗಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನ ಬರೀ ತೆಂಗಿನಕಾಯಿನ ಡೈರೆಕ್ಟಾಗಿ ಸೇರಿಸ್ತಾ ಇಲ್ಲ. ಒಂದು ಮಿಕ್ಸಿ ಜಾರ್ಗೆ ತುರ್ಕೊಂಡಿರುವಂಥ ತೆಂಗಿನಕಾಯಿ ತುರಿ, ಹಾಗೆ ಮನೆಯಲ್ಲಿ ಡಬ್ಬದಲ್ಲಿ ಕಡಲೆಕಾಯಿ ಕೂಡ ಖಾಲಿಯಾಗಿತ್ತು. ಇದು ಹುರಿದಿಟ್ಕೊಂಡಿರುವಂಥ ಕಡಲೆಕಾಯಿ ಬೀಜ. ನಾನು ಲಾಸ್ಟ್ ಯಾವಾಗಲೂ ತಿರುಪತಿಗೆ ಹೋಗಿ ಬರಬೇಕಾದ್ರೆ ಒಂದು ವ್ಲಾಗಲ್ಲಿ ಹೇಳಿರ್ತೀನಿ, ಒಂದು ಅಂಗಡಿನಲ್ಲಿ ಸುಮಾರು ಒಂದಷ್ಟು ತಿಂಡಿಗಳೆಲ್ಲ ತೊಗೊಂಬಂದಿರ್ತೀನಿ. ಆ ಒಂದು ಅಂಗಡಿನಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಮಿಲ್ಲೆಟ್ಸು ಪ್ರತಿಯೊಂದು ಕೂಡ ಸಿಗುತ್ತೆ ಅಂತ ಹೇಳಿ, ಪುರಿ ಬಟ್ಟಿ ಅಂತೇಳಿ ಪಲಮ್ನೇರಿಂದ ತೊಗೊಂಬಂದಿದ್ವಿ. ಅದೇ ಕಡಲೆಕಾಯಿ ಬೀಜ ಇದು ಇನ್ನೂ ಇಷ್ಟಿದೆ, 5 kg ತೊಗೊಂಬಂದಿದ್ವಿ ಅಲ್ವಾ, ಅದನ್ನೇ ಸ್ವಲ್ಪ ಸೇರಿಸ್ಕೊಂಡು ಇವಾಗ ಅದನ್ನು ರುಬ್ಕೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು ಸೊಪ್ಪು ಕೂಡ ಚೆನ್ನಾಗಿ ಬಂದಿದೆ. ಇದು ಸಾಫ್ಟಾಗಿ ಬಂದ ನಂತರ ನಾನೇನು ಇಲ್ಲಿ ಕಡಲೆಕಾಯಿ ಬೀಜ ಮತ್ತು ತೆಂಗಿನಕಾಯಿ ತುರಿನ ರುಬ್ಕೊಂಡಿದ್ದೆ ಅಲ್ವಾ, ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ತರಿಯಾಗಿ ರುಬ್ಕೊಂಡು ಸೇರಿಸ್ಕೊಂಡ್ರೆ ಸಾಕು. ಇದಂತೂ ಟೇಸ್ಟ್ ತುಂಬಾ ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಸಣ್ಣ ಊರಿನಲ್ಲಿ ಚಪಾತಿ ಆಗೋವರೆಗೂ ನೀಟಾಗಿ ಬೇಯಲಿ ಅಂತೇಳಿ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಈ ಕಡೆ ಚಪಾತಿನ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಬಂದಿದ್ದೀನಿ. ಎಲ್ರಿಗೂ ಚಪಾತಿ ಲಟ್ಟಿಸ್ಕೊಳ್ಳೋದು ಗೊತ್ತೇ ಇರುತ್ತೆ. ನೋಡ್ತಾ ಇರ್ಬೋದು ಹಿಟ್ಟು ಕೂಡ ಎಷ್ಟು ಸಾಫ್ಟ್ ಆಗಿಬಿಟ್ಟಿದೆ ಅಂತ ಹೇಳಿ. ಇವಾಗ ಚಪಾತಿನ ಲಟ್ಟಿಸ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಮುಂಚೆ ಎಲ್ಲ ಪುಲ್ಕ ಮಾಡ್ತಿದ್ದೆ. ಇವಾಗ ಪುಲ್ಕನ ನಾನು ಬಿಟ್ಬಿಟ್ಟಿದ್ದೀನಿ. ಅಂದರೆ ಡೈರೆಕ್ಟ್ ನಾನು ಸ್ಟವ್ ಮೇಲೆ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಬೇಯಿಸೋದನ್ನ ಬಿಟ್ಬಿಟ್ಟಿದ್ದೀನಿ. ಇವಾಗ ಫುಲ್ಲು ತವ ಮೇಲೆ ಎಣ್ಣೆ ಹಾಕ್ಕೊಂಡೇ ಬೇಯಿಸ್ಕೊಂಡು ತಿಂತಾ ಇದ್ದೀವಿ. ಡೈರೆಕ್ಟು ಸ್ಟವ್ ಮೇಲೆ ಅಂದರೆ ಗ್ಯಾಸ್ ಮೇಲೆ ಚಪಾತಿನ ಹಾಕಿ ಅದನ್ನು ಉಪ್ಪಿಸ್ಕೊಂಡು ತಿನ್ನೋದಕ್ಕಿಂತ, ಅದನ್ನು ತಿಂದು ಹೆಲ್ತನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿನ್ನೋದು ನನಗೆ ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಲೈಟಾಗಿ ಹಾಕ್ಕೊಂಡು ಲೈಟಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಚಪಾತಿಯಲ್ಲಂತೂ ತುಂಬಾ ಸಾಫ್ಟಾಗಿ ಬಂದಿದೆ. ಇನ್ನು ಈ ಕಡೆ ಪಲ್ಯ ಕೂಡ ರೆಡಿಯಾಗಿ ಹೋಗ್ಬಿಟ್ಟಿತ್ತು. ಎಷ್ಟು ಟೇಸ್ಟ್ ಇತ್ತು ಅಂದರೆ ಇದು ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿತ್ತು. ನೀವು ಯಾವುದೇ ಥರ ಒಂದು ಪಲ್ಯಗಳನ್ನ ಮಾಡ್ಕೊಳ್ಳಿ, ಅದಕ್ಕೆ ಕೊನೆಯಲ್ಲಿ ಬರೀ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ಕಡಲೆಕಾಯಿ ಬೀಜದ ಪುಡಿನ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ನೆಕ್ಸ್ಟ್ ಒಂದು ಒಳ್ಳೆ ಮೋಟಿವೇಶನಲ್ ವಿಡಿಯೋ ಜೊತೆ ನಾನು ನಿಮ್ಮದೇ ಇರ್ತೀನಿ. ಟಾಟಾ.